ಹೆಣ್ಮಕ್ಳು ಸ್ಟ್ರಾಂಗ್ ಗುರು. ಈ ಮಾತಿಗೆ ಸಾಕ್ಷಿ. ಬನ್ನಿ ಅವ್ರನ್ನ ಮೀಟ್ ಮಾಡೋಣ. ಇವತ್ತು ಮಲ್ಲೇಶ್ವರದಲ್ಲಿ ನಮ್ಮ ರಾಯರ ಮಠಕ್ಕೆ ಬಂದಾಗ ನನಗೆ ಬಹಳ ವಿಶೇಷ ಅನಿಸಿದ್ದು, ತಮ್ಮ ಹೆಸರು? ನೀಲಮ್ಮ ಅಂತ. ನೀಲಮ್ಮ. ತಮ್ಮ ಹೆಸರು? ಸೆಲ್ವಿ. ನೋಡಿ, ಇವರಿಬ್ರು ಎಷ್ಟು ಚೆನ್ನಾಗಿ ಸೇಮ್ ಐಟಮ್ಸ್ ಮಾಡ್ತಾ ಇದ್ದಾರೆ. ಸೊ ನಾನು ಕೇಳಿದೆ, ಇವಾಗ ಪರವಾಗಿಲ್ವಾ ಅಲ್ಲಿ ಇಸ್ಕೊಂಡ್ರೆ ಇಲ್ಲಿ ಇಸ್ಕೊಂಡ್ರೆ? ಏನು ಪರವಾಗಿಲ್ಲಮ್ಮ, ಇಬ್ರಿಗೂ ವ್ಯಾಪಾರ ಆಗುತ್ತೆ. ಅವ್ರ ಕಸ್ಟಮರ್ ತಗೊಳ್ತಾರೆ, ಇಬ್ರಿಗೆ ಏನು ತೊಂದರೆ ಇಲ್ಲ. ಅವ್ರ ತಗೊಂಡ್ ನಮ್ಗೆ ಸಂತೋಷ. ಓ ನೈಸ್. ನಾವೇನು ಇಷ್ಟಾಡೋದಿಲ್ಲ. ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ಸೆಲ್ವಿ ಅವರು? 35 ವರ್ಷ. ನೋಡಿ, ಯಾವಾಗ್ಲೂ ಹೆಣ್ಮಕ್ಳು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಬೇಕಂತಾರಲ್ಲ, ಇವ್ರಿಬ್ರಿಗಿಂತ ಬೇಕಾ? ಸೋ ಹ್ಯಾಪಿ ಅಂಡ್ ಸೋ ಹ್ಯಾಪಿ. ಗಾಡ್ ಬ್ಲೆಸ್. ಒಳ್ಳೇದಾಗ್ಲಪ್ಪ. ಇಂಥ ಒಂದು ಬ್ಯೂಟಿಫುಲ್ ಲೈಫ್ ಲೆಸನ್ನ ಇಷ್ಟು ಸಿಂಪಲ್ ಆಗಿ ಹೇಳಿದ್ರಲ್ವಾ? ಹ್ಯಾಟ್ಸ್ ಆಫ್ ಟು ದೆಮ್. ನಮಸ್ಕಾರ. ಇಂಟ್ರೆಸ್ಟಿಂಗ್ ಆದ ಪ್ರಶ್ನೆ ಕೇಳಿದ್ವಿ. ಯಾಕಂದ್ರೆ ಸಾಕಷ್ಟು ಜನ ನಮ್ಮ ಕ್ಲೈಯಂಟ್ಸ್ ನಮ್ಮ ಅಲಾಮಿ ರ್ಯಾಪ್ ನ್ಯೂಟ್ರಿಷನ್ ಬಂದಾಗ ನಮ್ಮ ಕೇಳುವಂತ ಪ್ರಶ್ನೆ, ಮೇಡಮ್ ನೀವೇನ್ ಡಯಟ್ ಹೇಳ್ತೀವಿ ಫಾಲೋ ಮಾಡ್ತೀವಿ, ಆದ್ರೆ ಖಂಡಿತವಾಗ್ಲೂ ನಾವು ಇದನ್ನೂ ಮಾಡಬೇಕಾ? ಏನದು ವ್ಯಾಯಾಮ? ಎಸ್, ತುಂಬಾ ಜನಕ್ಕೆ ವ್ಯಾಯಾಮ ಅಂದಿದ ತಕ್ಷಣನೇ ಈ ಸ್ಕೂಲ್ ಮಕ್ಕಳಿಗೆ ಪನಿಷ್ಮೆಂಟ್ ಕೊಡ್ತಾರಲ್ಲ, ಆ ತರ ಅಂತ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಖಂಡಿತವಾಗ್ಲೂ ಅಲ್ಲ. ವ್ಯಾಯಾಮ ಅನ್ನೋದನ್ನ ನೀವು ಇಷ್ಟಪಟ್ಟು ಮಾಡ್ದಂಗೆ, ಕಷ್ಟಪಟ್ಟು ಅಯ್ಯೋ ನಾನು ಮಾಡಿಲ್ಲ ಅಂದ್ರೆ ನನಗೆ ವೆಯ್ಟ್ ಲಾಸ್ ಆಗಲ್ಲ ಅಂತ ಒಂದು ಚಿಂತೆ ಇಟ್ಕೊಂಡು ಮಾಡಿದಾಗ, ಯಾವುದೇ ಒಂದು ವಿಚಾರ ಇಷ್ಟಪಟ್ಟು ಮಾಡಲಿಲ್ಲ ಅಂದ್ರೆ ಅದು ಗ್ಯಾರಂಟಿ ಕಷ್ಟನೇ ಅನ್ಸುತ್ತಲ್ವಾ? ಸೊ ಮೊದಲನೇದಾಗಿ 2-3 ಇಂಪಾರ್ಟೆಂಟ್ ಪಾಯಿಂಟರ್ಸ್ ವ್ಯಾಯಾಮದ ಬಗ್ಗೆ ನಿಮ್ಮ ಜೊತೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹಂಚ್ಕೊತಾ ಇದ್ದೀನಿ. ಯಾರ್ಯಾರು ವ್ಯಾಯಾಮ ಮಾಡಬೇಕು? ಪ್ರತಿಯೊಬ್ಬರಿಗೂ, ಸಣ್ಣ ಮಕ್ಕಳಿಂದ ದೊಡ್ಡೋರ್ವರೆಗೂ ವ್ಯಾಯಾಮ ಬಹಳ ಇಂಪಾರ್ಟೆಂಟ್. ಅದು ನಿಮಗೇನು ಆರೋಗ್ಯದ ಸಮಸ್ಯೆ ಇಲ್ಲ ಅಂದರೂ ಇನ್ ಫ್ಯೂಚರ್ ಬರದೇ ಇರೋದಕ್ಕೂ ನಾವು ವ್ಯಾಯಾಮ ಮಾಡಬೇಕು. ಅದು ಬಹಳ ಇಂಪಾರ್ಟೆಂಟ್. ಎರಡನೇದು, ಯಾವುದು ದಿ ಬೆಸ್ಟ್ ವ್ಯಾಯಾಮ? ನಾನಾ ಥರ ವ್ಯಾಯಾಮ ಇದೆ. ವಾಕಿಂಗ್ ಇರ್ಬೋದು, ಜಾಗಿಂಗ್ ಇರ್ಬೋದು, ನೃತ್ಯ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಶಕ್ತಿ ತರಬೇತಿ ಇರ್ಬೋದು. ಆದರೆ ಯಾವುದೇ ವ್ಯಾಯಾಮ ನೀವು ಇಷ್ಟಪಟ್ಟು ರೆಗ್ಯುಲರ್ ಆಗಿ ಮಾಡೋದು ಬಹಳ ಇಂಪಾರ್ಟೆಂಟ್. ಬೋರ್ ಹೊಡಿಯತ್ತಾ? ಎವ್ರಿ ಡೇ ವಾಕಿಂಗ್ ಹೋಗಕ್ಕೆ ಬೋರ್ ಹೊಡೆದ್ರೆ ಒಂದು ದಿವಸ ವಾಕಿಂಗ್ ಹೋದ್ರೆ ಮತ್ತೊಂದು ದಿವಸ ಯೋಗ ಮಾಡಿ. ಆ್ಯಂಡ್ ಎಷ್ಟೊಂದು ಹೆಣ್ಮಕ್ಳು ನಾವು ಈ ಪ್ರಶ್ನೆ ಕೇಳಿದಾಗ ಯಾವುದು ನಿಮ್ಮ ಫೇವ್ರೆಟ್ ವ್ಯಾಯಾಮ ಅಂದಾಗ ಸೈಕ್ಲಿಂಗ್ ಅಂತ ಹೇಳಿದ್ದಾರೆ. ಎಸ್, ಎನಿ ಫಾರ್ಮ್, ಯಾವುದೇ ಥರದ ಫಿಸಿಕಲ್ ಆಕ್ಟಿವಿಟಿ ರೆಪಿಟೇಟಿವ್ ಆಗಿ ನಾವು ಮಾಡಿದಾಗ ಅಟ್ಲೀಸ್ಟ್ ಕನಿಷ್ಠ 30 ನಿಮಿಷ ಒಂದು ದಿವಸಕ್ಕೆ ನಮ್ಮ ಆರೋಗ್ಯದ ಗುರಿಗಳನ್ನ ನಾವು ಈಸಿಯಾಗಿ ತಲುಪ್ಬೋದು. ಸೊ ಒಂದು ಜ್ಞಾಪಕ ಇಟ್ಕೊಳ್ಳೋಣ, ನಾವು ಏನೇ ಮಾಡ್ತೀವಿ ಅದನ್ನ ಸಂತೋಷದಿಂದ, ಖುಷಿಯಿಂದ ನಮ್ಮ ಆರೋಗ್ಯಕ್ಕೋಸ್ಕರ ಮಾಡೋಣ. ಈ ವಾರ ಯಾವ ಹೊಸ ವ್ಯಾಯಾಮ ನೀವು ಟ್ರೈ ಮಾಡಿದ್ದೀರಾ? ನಿಮಗೆ ಏನ್ ಖುಷಿ